ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಧಾನ ಸಭೆಯಲ್ಲಿ ರೊಚ್ಚಿಗೆದ್ದ ದುರ್ಯೋಧನ ಸಭೆಯನ್ನು ಬಿಟ್ಟು ಹೊರಗೆ ಹೊರಟ. ಅಲ್ಲಿದ್ದವರೆಲ್ಲ ಭೀಷ್ಮ, ದ್ರೋಣರು, ಕೃಪರು ಎಲ್ಲ ಧೃತರಾಷ್ಟ್ರನಿಗೆ ಕೆಲವೊಂದು ಮಾತನ್ನು ಹೇಳಿದ್ರು. ಕೃಷ್ಣನು ಹೇಳಿದ. ಧೃತರಾಷ್ಟ್ರ, ಇವರನ್ನೆಲ್ಲ ಬಂಧಿಸಿ ಪಾಂಡವರಿಗೆ ಕೊಟ್ಟು ಬಿಡು, ಇಲ್ಲದೇ ಇದ್ದರೆ ನಿನ್ನ ವಂಶ ನಾಶ ಆದೀತು. ಆ ಕರ್ಣ, ದುಶ್ಯಾಸನ, ಶಕುನಿ ಇವರ ಮೂವರು ಮತ್ತು ದುರ್ಯೋಧನ ಎಲ್ಲರನ್ನು ಬಂಧಿಸಿ ಕೊಟ್ಟು ಬಿಡು, ನಿನ್ನ ವಂಶ ಉಳಿಬೇಕು ಅಂತ ನಾನು ಹೇಳುತ್ತಾ ಇದ್ದೇನೆ. ಒಳ್ಳೆಯ ಒಂದು ಮಾತನ್ನ ಕೃಷ್ಣ ಹೇಳ್ತಾನೆ. ತ್ಯಜೇತ್ ಕುಲಾರ್ಥೇ ಪುರುಷಂ. ಒಂದು ಕುಲದ ಉಳಿವಿಗಾಗಿ ಒಬ್ಬ ಪುರುಷನನ್ನು ಬಿಡಬೇಕು. ಬಿಟ್ಟರೂ ಸ್ವಂತ ಚಿಂತೆ ಇಲ್ಲ, ಆ ಕುಲ ಉಳಿತದೆ ಅಲ್ವ. ಒಂದು ಗ್ರಾಮ ಉಳಿಬೇಕು ಅಂತಾದರೆ ಒಂದು ಕುಲವನ್ನೇ ಬಿಟ್ಟು ಬಿಡಬಹುದು. ಆ ಒಂದು ಕುಲದಿಂದ ಗ್ರಾಮಕ್ಕೆ ತೊಂದರೆ ಅಂತಾದರೆ ಆ ಕುಲವನ್ನೇ ಬಿಟ್ಟು ಬಿಡಬೇಕು. ಗ್ರಾಮಂ ಜನಪದಸ್ಯಾರ್ಥೆ. ಒಂದು ರಾಜ್ಯಕ್ಕೆ ಆ ಒಂದು ಗ್ರಾಮ ತೊಂದರೆ ಆಗ್ತದೆ ಅಂತಾದರೆ ಆ ಗ್ರಾಮದಿಂದಲೇ ರಾಜ್ಯಕ್ಕೆ ಕೆಟ್ಟ ಹೆಸರು ಅಂತಾದರೆ ಆ ಗ್ರಾಮವನ್ನೇ ಬಿಟ್ಟು ಬಿಡಬೇಕು. ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ತನ್ನ ಸಲುವಾಗಿ ಭೂಮಿಯನ್ನು ಬಿಟ್ಟು ಬಿಡಬೇಕು. ತಾನು ವಾಸ ಮಾಡಿಕೊಂಡು ಇರುವ ಜಾಗದಲ್ಲಿ ತನಗೆ ರಕ್ಷಣೆ ಇಲ್ಲ, ತೊಂದರೆ ಇದೆ ಅಂತಾದರೆ ಆ ಭೂಮಿಯನ್ನು ಬಿಟ್ಟು ಬಿಡಬೇಕು. ಆದ್ದರಿಂದ ದುರ್ಯೋಧನನಿಂದ ನಿನ್ನ ಕುಲ ಉದ್ಧಾರ ಆಗುವುದಲ್ಲ, ನಾಶ ಆಗ್ತದೆ. ನಿನ್ನ ಒಂದು ಕುಲದ ಉಳಿವಿಗಾಗಿ ನಿನ್ನ ಒಬ್ಬ ಮಗ ದುರ್ಯೋಧನನನ್ನು ಬಿಟ್ಟು ಬಿಡು. ಈ ಮಾತನ್ನು ಕೃಷ್ಣ ಆಡಿದಾಗ ಕೃಷ್ಣಸ್ಯ ತು ವಚಶ್ರುತ್ವ ಧೃತರಾಷ್ಟ್ರೋ ಜನೇಶ್ವರ. ಕೃಷ್ಣನ ಮಾತನ್ನು ಕೇಳಿ ಧೃತರಾಷ್ಟ್ರ ವಿದುರನನ್ನು ಕಳೆದ. ಗಾಂಧಾರಿಯನ್ನು ಕರ್ಕೊಂಡು ಬಾ ಅಂತ ಹೇಳಿದ. ಗಾಂಧಾರಿಯನ್ನು ಕರ್ಕೊಂಡು ಬಾ, ಅವಳ ಜೊತೆಯಲ್ಲಿ ನಾನು ದುರ್ಯೋಧನನನ್ನು ಶಾಂತಗೊಳಿಸ್ತೇನೆ. ಒಂದು ವೇಳೆ ಸಮಾಧಾನಗೊಳ್ಳಿಲ್ಲ, ಗಾಂಧಾರಿಯ ಮಾತನ್ನು ಕೂಡ ಕೇಳಿ ಸಮಾಧಾನಗೊಳ್ಳಿಲ್ಲ ಅಂತಾದರೆ ಕೃಷ್ಣ ಹೇಳಿದಂತೆ ನಡೆಯೋಣ.
ತ್ಯಜೇತ್ ಕುಲಾರ್ತೆ ಪುರುಷಂ, ಅವನನ್ನು ಬಿಟ್ಟು ಬಿಡೋಣ. ಗಾಂಧಾರಿ ಎಂಥವಳನ್ನು ಕೂಡ ಸರಿ ಮಾಡುವವಳವಳು. ಆದ್ದರಿಂದ ಒಂದು ಪ್ರಯತ್ನ ಮಾಡೋಣ ಅಂತ ವಿದುರನ ಬಳಿ ಹೇಳಿದಾಗ ವಿದುರ ಗಾಂಧಾರಿಯನ್ನ ಕರೆಕೊಂಡು ಬಂದ. ಗಾಂಧಾರಿ ಬಂದ ಕೂಡಲೇ ಧೃತರಾಷ್ಟ್ರ ಹೇಳಿದ, ಈ ನಿನ್ನ ಮಗ ಇದ್ದಾನಲ್ಲ, ದುಷ್ಟನಾದವ, ದೊಡ್ಡವರ ಶಾಸನವನ್ನು ಮೀರುವವ, ಇಂತಹ ಮಗ ಐಶ್ವರ್ಯವನ್ನು ಕಳ್ಕೊಳ್ಳುತ್ತಾನೆ, ಮಾತ್ರವಲ್ಲ ಜೀವಿತವನ್ನೇ ಕಳ್ಕೊಳ್ಳುತ್ತಾನೆ. ಸುಹೃಜ್ಜನರ ಮಾತನ್ನು ಕೇಳಿ ಹೊರಗೆ ನಡೆದಿದ್ದಾನೆ ಅವ. ನೀನು ಏನು ಹೇಳುತ್ತೀಯ ಅವನ ಬಗ್ಗೆ? ಆಗ ಗಾಂಧಾರಿ ಮಾತನಾಡುತ್ತಾಳೆ, ರಾಜ್ಯ ಕಾಮುಕನಾದಂತಹ ಸಜ್ಜನರ ದ್ವೇಷ ಎಂಬಂತಹ ರೋಗದಿಂದ ಗ್ರಸ್ತನಾದ ನನ್ನ ಪುತ್ರನನ್ನ ಇಲ್ಲಿಗೆ ಸಭೆಗೆ ಕರೆಸು. ಧರ್ಮ ಅರ್ಥವನ್ನು ತ್ಯಜಿಸುವವ, ಅಶಿಷ್ಟನಾದವ, ಅವಿನೀತನಾದವ, ಅವನಿಂದ ಎಂದಿಗೂ ಕೂಡ ರಾಜ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೇಳಬೇಕು ಅಂತಾದರೆ, ನಿನ್ನ ಮಗನ ಪಾಪಕರ್ಮವನ್ನು, ಅವನ ಪಾಪತ್ವವನ್ನು ತಿಳಿದ ನೀನು ಅವನ ಬುದ್ಧಿಯನ್ನೇ ಅನುಸರಿಸಿ ಅವ ಹೇಳಿದಾಗೆ ಕೇಳ್ತಾ ಇದೆಯಲ್ಲ. ಮೊದಲು ನೀನು ನಿಂದನೀಯನಾದವ, ನಿಂದನೆಗೆ ಒಳಪಟ್ಟವ ನೀನು. ದುರಾತ್ಮನಾದವ, ಬಾಲಿಶನಾದವ, ಮೂಢನಾದವ, ಅಂತಹ ದುರ್ಯೋಧನನಿಗೆ ನೀನು ರಾಜ್ಯವನ್ನು ಕೊಟ್ಟಿಯಲ್ವ, ಅದರ ಫಲವನ್ನು ಈಗ ನೀನು ಉಣ್ಣುತ್ತಾ ಇದ್ದಿ. ದುರ್ಯೋಧನಸ್ಯ ಲುಬ್ಧಸ್ಯ ಧೃತರಾಷ್ಟ್ರ ಅಶ್ನುತೆ ಫಲಂ. ಇಷ್ಟು ಮಾತನಾಡಿದಾಗ ವಿದುರ ಹೋಗಿ ದುರ್ಯೋಧನನನ್ನು ಕರ್ಕೊಂಡು ಬಂದ. ಸಭೆಯನ್ನು ಬಿಟ್ಟು ಹೊರಗೆ ಹೋದ ದುರ್ಯೋಧನನನ್ನು ವಿದುರ ಕರ್ಕೊಂಡು ಬಂದ. ನಿನ್ನ ತಾಯಿ ಕರೀತಾ ಇದ್ದಾಳೆ, ಗಾಂಧಾರಿ ಸಭೆಗೆ ಬಂದಿದ್ದಾಳೆ, ಬಾ. ಸ ಮಾತು ವಚನಾಕಾಂಕ್ಷಿ. ಬಹಳ ಖುಷಿಯಾಯಿತು, ಸಿಟ್ಟು ಬಂದಿದೆ, ಆದರೂ ತಾಯಿಯ ಮಾತನ್ನು ಕೇಳಬೇಕು ಅಂತ ಬಂದ. ಅತಿತಾಮ್ರೇಕ್ಷಣ ಕ್ರೋಧಾತ್ ನಿಶ್ವಸನ್ನಿವ ಪನ್ಯಗಃ. ಹೇಗೆ ಬಂದ ಅಂದರೆ, ಸಿಟ್ಟಿನಿಂದ ಅವನ ಕಣ್ಣು ಎಲ್ಲ ಕೆಂಪಾಗಿತ್ತು. ಕೋಪದಿಂದ ಸರ್ಪದಂತೆ ಬುಸುಗುಟ್ಟುತ್ತಾ ಇದ್ದಾನೆ. ಈ ರೀತಿಯಾಗಿ ಇರುವ ದುರ್ಯೋಧನ ಬಂದ. ಬಂದವನನ್ನೇ ಶಾಂತಿಯ ಸಲುವಾಗಿ ಅವನನ್ನು ನಿಂದನೆ ಮಾಡುತ್ತಾ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ದುರ್ಯೋಧನ
ನಿನಗೆ ಮತ್ತು ನಿನ್ನ ಪರಿವಾರಕ್ಕೆ, ಅರ್ಥಾತ್ ನಿನ್ನ ಕುಲಕ್ಕೆ ದೀರ್ಘಕಾಲ ಸುಖ ಆಗಿರಬೇಕು ಅಂತಾದರೆ, ಅರ್ಥಾತ್ ನೀವೆಲ್ಲರೂ ಸುಖದಿಂದ ಇರಬೇಕು ಅಂತಾದರೆ ನನ್ನ ಮಾತನ್ನು ಕೇಳು. ಭೀಷ್ಮೋ ದ್ರೋಣ ಕೃಪ ಕ್ಷತ್ತ ಸುಹೃದಾಂ ಕುರು ತದ್ವಚಃ. ಭೀಷ್ಮರು, ದ್ರೋಣರು, ಕೃಪರು, ವಿದುರ ಸುಹೃಜ್ಜನರು ಇವರೆಲ್ಲ ಇಷ್ಟರವರೆಗೆ ಏನು ಮಾತನಾಡಿದ್ದಾರೆ ಆ ಮಾತನ್ನು ಕೇಳು. ಅವರ ಮಾತನ್ನು ಕೇಳಿ ನೀನು ಶಾಂತನಾದರೆ ಭೀಷ್ಮರಿಗೂ, ಕೃಪರಿಗೂ, ದ್ರೋಣರಿಗೂ, ನನಗೂ ನಿನ್ನ ತಂದೆಗೂ ಪೂಜೆ ಮಾಡಿದಂತೆ ಆಗ್ತದೆ. ತನಗೆ ಇಚ್ಛೆ ಬಂತು ಎಂದ ಮಾತ್ರಕ್ಕೆ ರಾಜ್ಯವನ್ನು ಭೋಗಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ತನ್ನ ಇಚ್ಛೆಯಂತೆ ರಕ್ಷಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾರು ಜಿತೇಂದ್ರಿಯನಲ್ಲವೋ ಅವನಿಂದ ದೀರ್ಘಕಾಲ ರಾಜ್ಯವನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಜಿತೇಂದ್ರಿಯನೋ, ಮನೋಜಯವುಳ್ಳವನೋ ಅವ ಮಾತ್ರ ಮೇಧಾವಿಯಾದವ ಬಹುಕಾಲದವರೆಗೆ ರಾಜ್ಯವನ್ನು ಪರಿಪಾಲನೆ ಮಾಡಿಯಾನು. ತನ್ನನ್ನೇ ಗೆಲ್ಲಲಿಕ್ಕೆ ತನಗೆ ಆಗ್ತಾ ಇಲ್ಲ, ಅಂತವ ಅಮಾತ್ಯನ ಮಂತ್ರಿಯನ್ನು ಗೆಲ್ಲುತ್ತೇನೆ ಅಂತ ಹೊರಟ್ರೆ ಆ ಮಂತ್ರಿಯನ್ನು ಗೆಲ್ಲಕ್ಕೂ ಸಾಧ್ಯವಾಗುವುದಿಲ್ಲ. ತನ್ನನ್ನು ತಾನು ಮೊದಲು ಗೆಲ್ಲಬೇಕು, ಅರ್ಥಾತ್ ಇಂದ್ರಿಯ ನಿಗ್ರಹ ಪಡೆಗೊಳ್ಳಬೇಕು, ಜಿತೇಂದ್ರಿಯನಾಗಬೇಕು. ತನ್ನನ್ನೇ ತಾನು ಎದುರಿಸಲಿಕ್ಕೆ ಸಾಮರ್ಥ್ಯ ಇಲ್ಲದವ ಮಂತ್ರಿಗಳನ್ನು ಹೇಗೆ ಎದುರಿಸಿಯಾನು? ಅವ ಸೋವಶಃ ಪರಿಹೀಯತೆ, ಅವ ನಾಶವನ್ನು ಹೊಂದುತ್ತಾನೆ. ಗಾಂಧಾರಿ ಒಂದು ಮಾತನ್ನು ಹೇಳುತ್ತಾಳೆ, ಆತ್ಮಾನಮೇವ ಪ್ರಥಮಂ ದ್ವೇಷ್ವರೂಪೇಣ ಯೋಜಯೇತ್. ಬಹಳ ದ್ವೇಷ ಬಂದಿದೆ, ಕೋಪ ಬಂದಿದೆ, ಕಷ್ಟ ಸಾಧ್ಯ ಅಂತ ಇದೆ, ಅಂತಹ ವಿಷಯದಲ್ಲಿ ತನ್ನನ್ನೇ ತಾನು ವಿನಿಯೋಗ ಮಾಡಿಕೊಳ್ಳಬೇಕು. ಆಮೇಲೆ ಮಂತ್ರಿಗಳ ಮೇಲೆ ಪ್ರಯೋಗ ಮಾಡಬೇಕು, ಆಮೇಲೆ ಶತ್ರುಗಳ ಮೇಲೆ ವಿನಿಯೋಗ ಮಾಡಬೇಕು. ಅಂಥವನ ಜಯದ ಆಸೆ ಅದು ವ್ಯರ್ಥ ಆಗುವುದಿಲ್ಲ. ಆತ್ಮಾನಮೇವ ಪ್ರಥಮಂ ದ್ವೇಷ್ಯ ರೂಪೇಣ ಯೋಜಯೇತ್ ತಥೋ ಅಮಾತ್ಯಾನ್ ಅಮಿತ್ರಾಂಶ್ಚ ನ ಮೋಘಂ ವಿಜಿಗೀಷತೆ. ಯಾವುದೇ ಕಷ್ಟ ಸಾಧ್ಯವಾದಂತಹ ವಿಷಯ ತನ್ನ ಮೇಲೆ ತಾನು ಪ್ರಯೋಗ ಮಾಡಿಕೊಳ್ಳಬೇಕು, ಆಮೇಲೆ ಅಮಾತ್ಯನ ಮೇಲೆ ಪ್ರಯೋಗ ಮಾಡಬೇಕು. ಅದು ಸರಿಯಾಯಿತು ಅಂತಾದರೆ ಶತ್ರುಗಳ ಮೇಲೆ ವಿನಿಯೋಗ ಮಾಡಬೇಕು. ಆದರೆ ನಿನಗೆ ಏನಾಗಿದೆ ಅಂದರೆ ಕಾಮ ಮತ್ತು ಕ್ರೋಧ. ಈ ಮೀನುಗಳು ಬಲೆಯಲ್ಲಿ ಸಿಕ್ಕಿ ಬೀಳುವಂತೆ ನಿನ್ನ ಪ್ರಜ್ಞೆ ಅದು ಈ ಕಾಮ ಕ್ರೋಧ ಎಂಬಂತಹ ಬಲೆಯಲ್ಲಿ ಸಿಕ್ಕಿ ಬಿದ್ದಿದೆ. ಯಾರಿಗೆ ಕಾಮ ಕ್ರೋಧಗಳು ಇರುತ್ತದೋ ಅವರಿಗೆ ಸ್ವರ್ಗದ ಬಾಗಿಲು ಎಂದೂ ತೆರೆಯುವುದಿಲ್ಲ.
ಮಾತ್ರವಲ್ಲ, ಕಾಮ, ಕ್ರೋಧ, ಲೋಭ, ದಂಪ, ದರ್ಪ, ಡಂಬ ಇದು ಯಾರಿಗೆ ಇರುತ್ತದೋ ಅವರು ರಾಜ್ಯ ಪಡೆಯುವುದಿಲ್ಲ. ಇಷ್ಟೆಲ್ಲವನ್ನು ಯಾರು ಜಯಿಸ್ತಾರೋ, ಕಾಮ, ಕ್ರೋಧ, ಲೋಭ, ಡಂಬ, ದರ್ಪವನ್ನು ಜಯಿಸ್ತಾರೋ ಅವರು ಭೂಮಿಯನ್ನು ಪಡಿತಾರೆ. ಸಮ್ಯಕ್ ವಿಜೇತುಂ ಯೋ ವೇದ ಸಮಹೀಂ ಅಭಿಜಾನತೆ. ಕಾಮದಿಂದ ಅಥವಾ ಕ್ರೋಧದಿಂದ ಕಾಮಕ್ಕೆ ಕ್ರೋಧಕ್ಕೆ ವಶನಾಗಿ ತನ್ನವರ ವಿಷಯದಲ್ಲಿ ಮತ್ತು ಬೇರೆಯವರ ವಿಷಯದಲ್ಲಿ ಕೆಟ್ಟ ರೀತಿಯಲ್ಲಿ ಯಾರು ನಡ್ಕೊಳ್ತಾರೋ ಅವನಿಗೆ ಎಂದೂ ಯಾರೂ ಸಹಾಯ ಮಾಡುವುದಿಲ್ಲ. ಮಹಾಪ್ರಾಜ್ಞರು ಆಗಿದ್ದಾರೆ, ಎಲ್ಲ ನಮ್ಮವರೇ ಪಾಂಡವರು. ಅವರ ಜೊತೆಯಲ್ಲಿ ಸೇರಿಕೋ, ಆಗ ನೀನು ಸುಖವಾಗಿ ಭೂಮಿಯನ್ನು ಆಳುತ್ತಿ. ಭೀಷ್ಮರು, ದ್ರೋಣರು ಎಲ್ಲ ಹೇಳಿದ್ರು, ಅವರು ಹೇಳಿದ ಮಾತು ಎಲ್ಲ ಸತ್ಯ. ಕೃಷ್ಣ ಮತ್ತು ಅರ್ಜುನ ಅವರಿಬ್ಬರು ಕೂಡ ಅಜೇಯರಾದವರು, ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯ. ಆದ್ದರಿಂದ ಪ್ರಪದ್ಯಸ್ವ ಮಹಾಬಾಹುಂ ಕೃಷ್ಣಂ ಅಕ್ಲಿಷ್ಟಕಾರಿಣಂ. ಕೇಶವನನ್ನು ಶರಣು ಹೊಂದು, ಕೃಷ್ಣನನ್ನು ಶರಣು ಹೊಂದು. ಪ್ರಪನ್ನೋ ಹಿ ಸುಖಾಯ ಸ್ಯಾತ್ ಉಭಯೋರೇವ ಕೇಶವ. ಕೇಶವ ಪ್ರಸನ್ನನಾದ ಅಂದರೆ ಎರಡೂ ಪಕ್ಷಗಳಿಗೂ ಕೂಡ ಜಯ ಆದೀತು. ಜಯ ಆದೀತು ಅಂದರೆ ಸುಖ ಉಂಟಾದೀತು. ಕೌರವರು ಪಾಂಡವರು ಸುಖದಿಂದ ಬದುಕಿಯಾರು. ಯುದ್ಧದಿಂದ ಯಾವ ಕಲ್ಯಾಣ ಕೂಡ ಆಗೋದಿಲ್ಲ, ಧರ್ಮ ಅರ್ಥಗಳು ಕೂಡ ಇಲ್ಲ. ಸುಖ ಎಲ್ಲಿಂದ ಬರಬೇಕು? ವಿಜಯ ಆಗ್ತದೆ ಎಂಬುದು ಕೂಡ ನಿಶ್ಚಯ ಅಲ್ಲ. ಆದ್ದರಿಂದ ಯುದ್ಧದಲ್ಲಿ ಮನಸ್ಸನ್ನು ಮಾಡಬೇಡ. ಮಾ ಯುದ್ಧೇ ಚೇತ ಆದದಾಹ. ಯುದ್ಧವನ್ನು ಮಾಡುತ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ಇದನ್ನೇ ಬಿಟ್ಟು ಬಿಡು. ಹಿಂದೆ ಭೀಷ್ಮರು, ಬಾಲ್ಮಿಕ ರಾಜ, ನಿನ್ನ ತಂದೆ, ಇವರೆಲ್ಲ ಭಯದಿಂದ ಪಾಂಡವರಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟಿದ್ದರು. ಅವರಿಗೆ ಬಿಟ್ಟುಕೊಟ್ಟ ಕಾರಣದಿಂದ ಅದರ ಫಲ ಏನು ಅಂತ ನೀನು ಈಗ ಅನುಭವಿಸ್ತಾ ಇದ್ದೆ. ಏನು ಫಲ? ಶೂರರಾದ ಪಾಂಡವರು ಎಷ್ಟೆಲ್ಲ ಸಂಪತ್ತನ್ನು ಕ್ರೋಢೀಕರಿಸಿದ್ರು. ಅವರಿಂದ ಸಂಪಾದಿತವಾದಂತಹ, ಶತ್ರುಗಳಿಲ್ಲದಂತಹ ಸಮಗ್ರ ಭೂಮಿಯನ್ನು ಈಗ ನೀನು ಆಳುತ್ತಾ ಇದ್ದಿ. ಇದೆಲ್ಲ ಹೇಗೆ ಬಂತು? ಪಾಂಡವರಿಂದ ಬಂತು. ದುರ್ಯೋಧನ, ಕೇಳು, ನಿನ್ನ ಅಮಾತ್ಯರ ಜೊತೆಯಲ್ಲಿ ಈ ಭೂಮಿಯ ಅರ್ಧ ಭಾಗವನ್ನು ನೀನು ಭೋಗಿಸ್ಲಿಕ್ಕೆ ಬಯಸ್ತಿ ಅಂತಾದರೆ ಪಾಂಡವರಿಗೆ ಯಥೋಚಿತವಾದಂಥ ಭಾಗವನ್ನು ಕೊಟ್ಟು ಬಿಡು. ಅಲಮರ್ಧಂ ಪೃಥಿವ್ಯಾಸ್ತೆ ಸಹ ಮಾತ್ಯಸ್ಯ ಜೀವಿತಂ. ನೀನು ನಿನ್ನ ಮಂತ್ರಿಗಳು ಜೀವನ ಮಾಡಲಿಕ್ಕೆ ಈ ಪೃಥಿವಿಯ ಅರ್ಧ ಭಾಗ ಮಾತ್ರ ಸಾಕಲ್ವೇ? ಸುಹೃಜ್ಜನರು ಏನು ಹೇಳುತ್ತಾರೆ ಅದಕ್ಕೆ ತಲೆಬಾಗು. ಬಹಳ ಕೀರ್ತಿಯನ್ನು ಹೊಂದುತ್ತಿ ನೀನು.
ಅಲಂ ಮಹಾನ್ ನಿಕಾರೋಯಂ ತ್ರಯೋದಶ ಸಮಾಕೃತ. ಈ 13 ವರ್ಷಗಳ ಕಾಲ ಪಾಂಡವರಿಗೆ ಅಪಚಾರ ಮಾಡಿದ್ಯಲ್ಲ, ಸಾಕು ಮಾಡು. ಇನ್ನೂ ಅಪಚಾರ ಮಾಡುತ್ತೇನೆ ಅಂತ ಹೊರಡಬೇಡ. ಇನ್ನೊಂದು ನೀನು ತಿಳಿತಾ ಇದ್ದಿ, ಈ ಭೀಷ್ಮ ದ್ರೋಣರು ಪಾಂಡವರ ಜೊತೆಯಲ್ಲಿ ಯುದ್ಧ ಮಾಡ್ತಾರೆ ಅಂತ. ಆದರೆ ಈ ದಿನ ಹಾಗೆ ಆಗುವುದಿಲ್ಲ. ಪಾಂಡವರಲ್ಲಿ ಧರ್ಮ ಅಧಿಕವಾಗಿದೆ. ಭೀಷ್ಮರು ನಿನ್ನ ಅನ್ನದ ಋಣದಲ್ಲಿ ಇರಬಹುದು, ಹಾಗಂತ ಹೇಳಿ ಯುಧಿಷ್ಠಿರನನ್ನ ಯುದ್ಧದಲ್ಲಿ ಎದುರಿಸಲು ಸಮರ್ಥರಾಗುವುದಿಲ್ಲ. ನ ಲೋಭಾತ್ ಅರ್ಥ ಸಂಪತ್ತಿ ನರಾಣಾಮಿಹ ದೃಶ್ಯತೆ. ಲೋಭದಿಂದ ಮಾತ್ರ ಸಂಪತ್ತು ಬರ್ತದೆ ಅಂತ ತಿಳಿಬೇಡ. ಲೋಭವನ್ನು ಬಿಡು, ಅತಿಯಾದ ಆಸೆಯನ್ನು ಬಿಡು, ಕಾಮಕ್ರೋಧವನ್ನು ಬಿಡು. ಪಾಂಡವರ ಜೊತೆಯಲ್ಲಿ ಶಾಂತಿ ಸಂಧಾನವನ್ನು ಮಾಡಿಕೋ. ಸುಖದಿಂದ ನೀನು ಇರಬಹುದು. ಇಷ್ಟು ಮಾತನ್ನ ಗಾಂಧಾರಿ ಆಡ್ತಾಳೆ. ಆದರೆ ಗಾಂಧಾರಿ ಏನು ಹೇಳುತ್ತಾಳೆ ಅಂತ ಕೇಳಬೇಕು ಅಂತ ಬಂದವ, ಕೋಪದಿಂದಲೇ ಬಂದವ. ಅಷ್ಟೇ ಕೋಪದಿಂದ ಮತ್ತೆ ಹೊರಗೆ ಹೊರಟು ಹೋದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.